ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಳಿದೆ ಒಟ್ಟಿನ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಎಸ್ ಕೆ ಗೆಲ್ತಾರೆ, ಹಿಂಗೆ ನೆಕ್ಸ್ಟ್ ಲೆವೆಲ್ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ ಟಾಸ್ನ ಅವರು ಗೆದ್ದರು. ಒಟ್ಟಿನಲ್ಲಿ ಟಫ್ ಡಿಸಿಷನ್ನ ತೊಗೊಂಡ್ರು ಅನ್ಬೋದು. ಯಾಕೆಂದರೆ ಎಲ್ಲರೂ ಬೌಲಿಂಗ್ ತೊಗೊಂಡ್ರು, ಇವರು ಡಿಫ್ರೆಂಟಾಗಿ ಬಂದ್ಬಿಟ್ಟು ಬ್ಯಾಟಿಂಗ್ ತೊಗೊಂಡ್ರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್. ಇವ್ರಿಗೆ ಏನು ಪವರ್ ಪ್ಲೇಲಿ ಏನೂ ಸಿಗಲಿಲ್ಲ ಗುರು. ಇವರು ಆ ಪವರ್ ಪ್ಲೇಲಿ ಆಲ್ಮೋಸ್ಟ್ ಬಾಲ್ ಟು ಬಾಲ್ ನೋಡಿದ್ರು, ಅಲ್ಲೇ ಮ್ಯಾಚ್ ಕಚ್ಕೊಬಿಡ್ತು ಅನ್ಬೋದು. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅವರು ಸಿ ಎಸ್ ಕೆ ತೊಗೊಂಡ್ರು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು 40 ರನ್ ಬತ್ತು ಅನ್ಬೋದು. ಪವರ್ ಪ್ಲೇಯಲ್ಲಿ ಇವರು ಅಗ್ರೆಸಿವ್ ಆಗಿ ರೋಲ್ ಆಡಲಿ, ಅದರಿಂದನೇ ಮ್ಯಾಚ್ ಎಳೆದು ಬಿಟ್ರು ಅಂದ್ಬಿಟ್ರು ಒಟ್ಟಿನಲ್ಲಿ ಸಿ ಎಸ್ ಕೆ. ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್ 7ನೇ ಓವರ್ಗೆ ಔಟ್ ಆದರೆ ಒಟ್ಟಿನಲ್ಲಿ ಅವ್ರ ಹಿಂದೆನೇ ಇಲ್ಲಿ ಜಾಸ್ತಿ ಈ ಮ್ಯಾಚ್ನ ಆಡಿಸ್ರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗು ಪರಾಗ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂತ ಹೇಳ್ಕೊಳ್ಳೋ ಆಟ ಯಾರು ಆಡೋಕ್ಕಾಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಊರು ಇವರಿಬ್ಬರು ಏನು ಸ್ಟಾರ್ಟಿಗೆ ಸಿಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್ ಆಗಲಿ ಜಾಸ್ ಬಟ್ರಲ್ಲಾಗಲಿ ಅಂಥ ಸ್ಟಾರ್ಟ್ನ ಆರ್ಗೆ ಮಾಡಿಕೊಡ್ಲಿಲ್ಲ, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು ಅಂತ ಹೇಳ್ಕೊಳ್ಳೋರು ನೋಡಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ರಿಯಾನ್ ಪರಾಗು ಲಾಸ್ಟರು ನಿಂತ್ಕೊಂಡು ಮ್ಯಾಚ್ನ ಗೆಲ್ಲೋ ಮೂಮೆಂಟ್ನ ಬಂದರು. ಒಟ್ಟಿನಲ್ಲಿ ರಿಯಾನ್ ಪರಾಗು ದೂಬೆ ಅವರು ಒಳ್ಳೆ ರಿಯಾನ್ ಪರಾಗೆ ಮೇನ್ ಇಲ್ಲಿ ಮ್ಯಾಚ್ನ ಎಳೆದಿದ್ದು ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋರನ್ನು ಇವರಿಬ್ಬರೇ ಹೊಡೆದಿದ್ದು ಅನ್ಬೋದು. ಒಟ್ಟಿನಲ್ಲಿ ಚಾರ್ ಅವರು ನನ್ನ ಪ್ರಕಾರ ಇವರಿಬ್ಬರೇ ಗುರು ಮ್ಯಾಚ್ನ ಎಳೆದಿದ್ದು. ಅಂದರೆ ಏನು ಆಗಿದ್ದು ಅಂದರೆ ಒಟ್ಟಿನಲ್ಲಿ ಪವರ್ ಪ್ಲೇಲಿ ಒಟ್ಟಿನಲ್ಲಿ ತಿನ್ಕಾಡ್ತಿದ್ರು, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಸಿ ಎಸ್ ಕೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡಿದ್ದಕ್ಕೆ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ನ ಗೆದ್ದಿದ್ದು ಒಟ್ಟಿನಲ್ಲಿ. ಮತ್ತು ಇನ್ನೊಂದು ಹೇಳಿದ್ರೆ ಇಲ್ಲಿ ಸಿಮರ್ಜಿತ್ ಸಿಂಗು ಆಲ್ಮೋಸ್ಟ್ ಇವರೇ ವಿಕೆಟ್ ತೆಗ್ಕೊಟ್ಟಿದ್ದು ಅನ್ಬೋದು, ಇವರೇ ಮ್ಯಾಚ್ ಚೇಂಜಿಂಗ್ ಮಾಡಿಕೊಟ್ಟಿದ್ದು ಅನ್ಬೋದು. ಒಟ್ಟಿನಲ್ಲಿ 3 ಕ್ರೂಷಿಯಲ್ ವಿಕೆಟು ಜಾಸ್ ಬಟ್ರಲ್ಲಾಗಲಿ, ಯಶಸ್ವಿ ಜೈಸ್ವಾಲ್ ಆಗಲಿ, ಸಂಜು ಸ್ಯಾಮ್ಸಂಗ್ ಆಗಲಿ ಇವರೇ ಜಾಸ್ತಿ ವಿಕೆಟ್ ತೆಗೆದಿದ್ದು. ಒಟ್ಟಿನಲ್ಲಿ ಒಳ್ಳೆ ಓವರ್ ಮಾಡಿಕೊಟ್ಟಿದ್ದೆ ಇವರು ಮೇನ್. ಒಟ್ಟಿನಲ್ಲಿ ಇವರು ಸಿ ಎಸ್ ಕೆ ಮೇನ್ ಬೌಲರ್ ಅಂದ್ಬಿಟ್ಟು ತೀಕ್ಷ್ಣನ ಈ ಮ್ಯಾಚಲ್ಲಿ ಕರೆಸಿದ್ರು. ಅವರು ಒಂದೊಳ್ಳೆ ವಿಕೆಟ್ ತೆಕ್ಕೊಂಡ್ರು. ದೇಶಪಾಂಡೆನೂ ಡೆಡ್ ಓವರಲ್ಲಿ ಒಳ್ಳೆ ಬೌಲಿಂಗ್ ಮಾಡಿಕೊಟ್ರು. ಒಟ್ಟಿನಲ್ಲಿ ಜಡೇಜಾ ಒಂದು ಓವರ್ ಚೆನ್ನಾಗಿ ಮಾಡಿಕೊಟ್ರು ಗುರು. ಒಟ್ಟಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಒಳ್ಳೆ ಬೌಲಿಂಗ್ ಇದಕ್ಕೆ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಹೋದ ರಿವ್ಯೂದಲ್ಲಿ ಹೇಳಿದೆ ಒಟ್ಟಿನಲ್ಲಿ ಸಿ ಎಸ್ ಕೆ ಬೌಲಿಂಗ್ ಅಂತ ಬೌಲಿಂಗ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಒಟ್ಟಿನಲ್ಲಿ ಮೇನ್ ಗುರು ಇವರು ಬೌಲಿಂಗ್ ಚೇಂಜಸ್ ಸಿಕ್ಕಾಪಟ್ಟೆ ಮಾಡಿದ್ಕೆ ಮ್ಯಾಚ್ನ ಗೆದ್ದರು. ಏನಾದ್ರು ಬೌಲಿಂಗು ಒಳ್ಳೊಳ್ಳೆ ಕ್ಯಾಚ್ಗಳನ್ನ ಬಿಟ್ರು, ಹೆಂಗೋ ಮೇಕಪ್ ಮಾಡಿ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಕ್ಯಾಚ್ಗಳನ್ನ ಸಿಕ್ಕಾಪಟ್ಟೆ ಬಿಟ್ರು, ಫೀಲ್ಡಿಂಗ್ ಡ್ರಾಪ್ ಬಿಟ್ರು, ಆದರೂ ಮ್ಯಾಚ್ನ ಇಷ್ಟು ಕಡಿಮೆ ರನ್ನಿಂದ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ ನಾನೇನೋ 160 170 ಹೊಡಿತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ 141 ಹೊಡೆದು. ಒಟ್ಟಿನಲ್ಲಿ ಮೇನ್ ಈ ರನ್ ಹೊಡೆಯೋಕ್ಕೆ ಪರಾಗ್ ಅವರೇ ಕಾರಣ ಅನ್ಬೋದು. ಒಟ್ಟಿನಲ್ಲಿ ಪರಾಗು ಜ್ಯುವೆಲರ್ ಅವರು ಇವರಿಬ್ಬರೇ ಕಾರಣ ಅನ್ಬೋದು. ಒಟ್ಟಿನಲ್ಲಿ 141 5 ವಿಕೆಟ್ನ ಕಳ್ಕೊಂಡು 141 ಚೇಸ್ ಮಾಡೋಕ್ಕೆ ಮುಂದವರು. ಒಟ್ಟಿನಲ್ಲಿ ರಚಿನ್ ರವೀಂದ್ರ ಅವರು ಒಳ್ಳೆ ಸ್ಟ್ಯಾಂಡ್ನ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡಿದ್ರು. ಒಟ್ಟಿನಲ್ಲಿ ಅವರು ಬೇಗನೆ ಔಟ್ ಆದರು. ಅವರಿಂದೆ ಒಟ್ಟಿನಲ್ಲಿ ಗಾಯಕ್ವಾಡು ಒಟ್ಟಿನಲ್ಲಿ ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ಗೆಲ್ಸ್ಕೊಟ್ಟಿದೆ ಮೇನ್ ಅನ್ಬೋದು. ಒಟ್ಟಿನಲ್ಲಿ ಬಾಲ್ ಟು ಬಾಲ್ ರನ್ ಹೊಡ್ಕೊಟ್ರು. ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿ ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ಗೆಲ್ಸ್ಕೊಟ್ರು. ಒಟ್ಟಿನಲ್ಲಿ ಮೇನ್ ಊರು ಒಟ್ಟಿನಲ್ಲಿ ಇವ್ರಿ ರಚಿನ್ ರವೀಂದ್ರ, ಡಾರ್ವಿನ್ ಮಿಚೆಲ್ ಅಗ್ರೆಸಿವ್ ಆಡಿದ್ಕೇನೆ ಇಲ್ಲಿ ಮ್ಯಾಚ್ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಪವರ್ ಪ್ಲೇಲೇ 60 ರನ್ ಹೋಗ್ಬಿಟ್ಟಿತ್ತು, ಅದರಿಂದ ಪವರ್ ಪ್ಲೇಲೇ ಮ್ಯಾಚ್ನ ಎಳೆದಿದೆ ಇವರಿಬ್ಬರು ಅನ್ಬೋದು. ಡಾರ್ವಿನ್ ಮಿಚೆಲ್, ಗಾಯಕ್ವಾಡು, ರಚಿನ್ ರವೀಂದ್ರ ಇವರು 3 ಜನನೇ ಮ್ಯಾಚ್ನ ಎಳೆದಿದ್ದು. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ನಿಂತಿದ್ದು ನನ್ನ ಪ್ರಕಾರ ಗಾಯಕ್ವಾಡ್ ಅನ್ಬೋದು. ಒಟ್ಟಿನಲ್ಲಿ ಆಮೇಲೆ ಮೊಯಿನ್ ಅಲಿ ಚಿಕ್ಕಪುಟ್ಟ ರನ್ನ ಹೊಡೆದು ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಏನಪ್ಪ ಸಿ ಎಸ್ ಕೆ ಹಿಂಗೆ ಆಡ್ತವ್ರೆ, ಮ್ಯಾಚ್ನ ಗೆದ್ಬಿಡ್ತಾರೆ ಅನ್ನೋ ಮೂಮೆಂಟಲ್ಲಿ ಒಟ್ಟಿನಲ್ಲಿ ಒಂದು ಮೂಮೆಂಟಲ್ಲಿ ಜಡೇಜನ ಬೇಗನೆ ಔಟ್ ಮಾಡಿ ಅದೊಂದು ಮಿಸ್ ರನ್ಔಟ ಏನೋ ರನ್ಔಟೇ. ಒಟ್ಟಿನಲ್ಲಿ ರನ್ಔಟ್ ಆಯಿತು ಗುರು. ಒಟ್ಟಿನಲ್ಲಿ ಅದೇನೋ ರನ್ಔಟ ಏನೋ. ಒಟ್ಟಿನಲ್ಲಿ ಇವ್ರು ಬೌಲ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಯಾರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಿತ್ತಿಲ್ಲ. ಒಟ್ಟಿನಲ್ಲಿ ಅಶ್ವಿನ 2 ವಿಕೆಟ್ ತೆಗೆದ್ರೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಬಂದಿತ್ತಿಲ್ಲ. ಒಟ್ಟಿನಲ್ಲಿ ಏನು ಅಂತ ಹೇಳ್ಕೊಳ್ಳೋ ಸ್ಕೋರ್ ಬಂದಿರಲಿಲ್ಲ ಗುರು. ಒಟ್ಟಿನಲ್ಲಿ 160 180 ಬಂದಿದ್ರೆ ಒಂದು ಮ್ಯಾಚ್ ಸೈಡ್ ಆಗ್ಬೋದಿತ್ತು. ಒಟ್ಟಿನಲ್ಲಿ
40 ಅಂತ ಬಿಗ್ ಟಾರ್ಗೆಟ್ ಅಲ್ಲ, ಇದು ಒಂದು ರೇಂಜಿಗೆ ಬಿಗ್ ಟಾರ್ಗೆಟ್ ಅಷ್ಟೇ, ಒಂದು ರೇಂಜಿಗೆ ಟಾರ್ಗೆಟ್ ಅನ್ಬೋದು. ಒಟ್ಟಿನಲ್ಲಿ ಅಂಥ ಬಿಗ್ ಟಾರ್ಗೆಟ್ ಅಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇವರು ಪವರ್ ಪ್ಲೇಲಿ ವಿಕೆಟ್ಗೆ ತೆಗ್ದಿದ್ರು. ಒಟ್ಟಿನಲ್ಲಿ ಅಗ್ರೆಸಿವ್ ಆಡ್ ಸ್ಟಾರ್ಟ್ ಮಾಡಿಕೊಟ್ಟಿದೆ ಅಜಿಂಕ್ಯ ರಹಾನೆ, ಡ್ಯಾರನ್ ಮಿಚೆಸ್ಟರು. ಅಜಿಂಕ್ಯ ರಹಾನೆ ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಅಜಿಂಕ್ಯ ರಹಾನೆ ಆಗಲಿ, ನನ್ನ ಪ್ರಕಾರ ಅಜಿಂಕ್ಯ ರಹಾನೆ ಈ ಮ್ಯಾಚಲ್ಲಿ ಆಡಿಸ್ಲಿಲ್ಲ. ಒಟ್ಟಿನಲ್ಲಿ ಗಾಯಕ್ವಾಡ್ ಸಚಿನ್ ರವೀಂದ್ರ ಬೇಗನೆ ಸ್ಟಾರ್ಟ್ ಮಾಡಿ ಒಟ್ಟಿನಲ್ಲಿ ಬೇಗನೆ ಅಗ್ರೆಸಿವ್ ಆಡಿದ್ಕೆ ಮ್ಯಾಚ್ನ ಗೆದ್ರು, ಹೋಮ್ಗ್ರೌಂಡ್ ಅಡ್ವಾಂಟೇಜ್ನ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಕ್ಯಾಪ್ಟನಾಗಿ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿ ಒಟ್ಟಿನಲ್ಲಿ ಇವರು ಅಂತ ಹೇಳ್ಕೊಡೋ ಬೌಲಿಂಗ್ ಯಾರು ಮಾಡಲಿಲ್ಲ. ತನ್ವಿ ಶರ್ಮಾ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ, ಅಶ್ವಿನ್ ಆಗಲಿ ಚಾಲಾಗಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಆವೇಶ್ ಖಾನು ಅಷ್ಟೇ. ಒಟ್ಟಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮುಖಸ್ವರ್ಗೂ ಮಾಡಬೇಕು ಗುರು. ಒಟ್ಟಿನಲ್ಲಿ ಏನು ಅಂತ ಹೇಳ್ಕೊಳ್ಳೋ ಮ್ಯಾಚ್ನ ಇವರು ಆಡ್ಕೊಳ್ಳಿಲ್ಲ. ಒಟ್ಟಿನಲ್ಲಿ ಬಿಗ್ ಸ್ಕೋರ್ ಇರಲಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ನ ಸೋತರು. ಇವ್ರು ಮಾಡಿ ತಪ್ಪೇನಂದರೆ ಟಾಸ್ ಗೆದ್ದ ತಕ್ಷಣ ಇವರು ಬೌಲಿಂಗ್ ತೊಗೋಬೇಕಿತ್ತು, ಬ್ಯಾಟಿಂಗ್ ತಗೊಳ್ಳಿ ನಾವು ಆಡ್ತೀವಿ ಅಂದ್ಬಿಟ್ಟು ಆಡೋಕೆ ಹೋದರು. ಅದರಿಂದನೇ ಮ್ಯಾಚ್ನ ಸೋದರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಓಪನರ್ಸಿಂದ ರನ್ ಬರಲಿಲ್ಲ, ಅದರಿಂದ ಮ್ಯಾಚ್ನ ಸೋದರು ಅನ್ಬೋದು ಯಾರು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ಹೇಳೋದ್ರಲ್ಲಿ ಒಟ್ಟಿನಲ್ಲಿ CSK ಗೆದ್ದರು ಅಂತ. ಈ ಮ್ಯಾಚ್ ಏನಾರು RR ಗೆದ್ದಿರೋ ಒಂಚೂರು RCB ಯೂಸ್ಫುಲ್ ಇತ್ತು. ಒಟ್ಟಿನಲ್ಲಿ CSK ಗೆದ್ದರು. ಒಟ್ಟಿನಲ್ಲಿ ಈಗ ನಡೀತಿರೋ DC ವರ್ಸಸ್ RCB ಈ ಮ್ಯಾಚ್ನ ಏನಾದ್ರು RCB ಗೆಲ್ಲಿಲ್ಲ ಅಂದರೆ ಒಂಚೂರು ಕಷ್ಟ ಆಗ್ಬೋದು. ಒಟ್ಟಿನಲ್ಲಿ ನಾನು ಪ್ರಿವ್ಯೂ ಹೇಳೋದ್ರಲ್ಲಿ ಹೇಳಿದೆ ಒಟ್ಟಿನಲ್ಲಿ CSK ಗೆದ್ದರೆ RCBಗೆ ಒಂಚೂರು ಕಷ್ಟ ಆಗ್ಬೋದು ಅಂತ. ಆದ್ದರಿಂದ CSK ಗೆದ್ದರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಈಗ ನೆಕ್ಸ್ಟ್ ನೀವೇನಂತ ಕಮೆಂಟ್ ಮಾಡ್ತೀರಾ ಅಂದರೆ ನನ್ನ ಪ್ರಕಾರ ಇಲ್ಲಿ RCB ಗೆಲ್ಲಬೇಕಂತ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ನಾನು ಮೇನ್ಗಳು ಕಮೆಂಟ್ ಮಾಡಿ, ಒಟ್ಟಿನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲೂ ಅಪ್ಡೇಟ್ ಬರ್ತಿರುತ್ತೆ. ಒಟ್ಟಿನಲ್ಲಿ ಮೇನ್ಗಳು CSK ಗೆದ್ದರು. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು.